ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಉದಯ ಕಾಲದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸುತ್ತೇನೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಗತ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಗತ ದಿನಮಾನಗಳಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಮತ್ತೊಂದು ನೂತನವಾದ ದಿನದೊಳಕ್ಕೆ ನಮ್ಮನ್ನು ಪ್ರವೇಶಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಿಮ್ಮ ಸಹಾಯ ನಮಗೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ದೇವರ ಕೃಪೆಯಲ್ಲಿ ಭದ್ರಪಡಿಸಲ್ಪಡಬೇಕು. ದೇವರಿಗೋಸ್ಕರ ಜೀವಿಸುವುದಕ್ಕಾಗಿ ನಮಗೆ ದೇವರ ಸಹಾಯ ಬೇಕು. ಹೇಗಿದ್ದೀರಿ? ಕಳೆದ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಹಾಗೂ ಉದಯದಲ್ಲಿಯೇ ಎದ್ದು ದೇವರೊಂದಿಗೆ ಮಾತಾಡಿಕೊಂಡಿದ್ದೀರಾ? ದೇವರೊಂದಿಗೆ ಮಾತಾಡಿಕೊಳ್ಳಿರಿ. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮಾತಾಡುವುದೇ ಆಗಿದೆ. ನಮ್ಮ ಎದುರುಗಡೆ ಒಬ್ಬ ವ್ಯಕ್ತಿಯಂತೆ ಆತನಿಲ್ಲದಿದ್ರೂ ಕೂಡ ನಂಬಿಕೆಯಿಂದ ನಾವಿಲ್ಲಿ ಪ್ರಾರ್ಥಿಸುವುದಾದರೆ ದೇವರಲ್ಲಿ ಕೇಳ್ತಾರೆಂದು ನಂಬಿ ನಾವು ಮೊರೆ ಇಡುವ ಮೊರೆಗಳೆಲ್ಲ ಆತನ ಸನ್ನಿಧಿಗೆ ಸೇರುತ್ತವೆಂದು ನಂಬುವುದಾದರೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೆಯುತ್ತವೆ. ಅಷ್ಟು ಮಾತ್ರವಲ್ಲ, ಉತ್ತರಗಳು ಕೂಡ ಬರ್ತವೆ, ಅಲ್ಲವೇ? ಹಾಗಾಗಿ ಬಹಳಷ್ಟು ಸಾರಿ ನಾವು ನಮ್ಮ ಜೀವಿತದಲ್ಲಿ ಏನಂತ ಹೇಳಬೇಕು, ಈ ಆಲೋಚನೆ ಇರುತ್ತೆ, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಸರಿಯಾಗಿ ಆಲೋಚನೆ ಹೇಳಲ್ಲ ಎನ್ನುವ ರೀತಿಯಲ್ಲಿ, ಇಲ್ಲವೇ ಅವರ ಪ್ರೀತಿ ನನ್ನ ಮೇಲೆ ಕಡಿಮೆಯಾಗಿದೆ, ಪ್ರೀತಿ ಹೊರಟೋಯ್ತು ಎಂದು ವಿಚಿತ್ರವಾಗಿ ಹೇಳ್ತಾರೆ ಎಂದು ಹೀಗೆ ಬಹಳಷ್ಟು ಸಾರಿ ನಮಗೆ ಆ ಒಂದು ಫೀಲಿಂಗ್ಸ್ ಬರ್ತವೆ. ಅಂದರೆ ಅಂತಹ ಪರಿಸ್ಥಿತಿಯನ್ನು ಹಾದು ಹೋಗ್ತಿರ್ತೇವೆ. ನಿಜವೇ, ಮನುಷ್ಯರು ಯಾವಾಗಲೂ ಒಂದೇ ರೀತಿಯಾಗಿ ನಮ್ಮನ್ನು ಪ್ರೀತಿಸಲಾರರು. ಎಸ್, ಶೋರ್ ಅಬೌಟ್ ಇಟ್, ಹೌದಲ್ಲವೇ? ನಿಮ್ಮನ್ನು ನಿಮ್ಮ ತಾಯಿ ಒಂದು ಕಾಲದಲ್ಲಿ ಅಂದರೆ ಚಿಕ್ಕಂದಿನಲ್ಲಿ ನಿಮ್ಮನ್ನು ಪ್ರೀತಿಸಿದಂತೆ ನಿಮಗೆ ಹೆಂಡತಿ ಮಕ್ಕಳಾದ್ಮೇಲೆ ಪ್ರೀತಿಸಲು ಸಾಧ್ಯವಾಗ್ತದೋ ಹಾಗೆ ಪ್ರೀತಿಸ್ತಾರೋ? ಅಂದರೆ ಪ್ರೀತಿಸ್ತಾರೆ, ತಾಯಿ ಪ್ರೀತಿ ಮಾರ್ಪಡಲ್ಲ. ಆದರೆ ಈಗ ಆ ಪ್ರೀತಿಯನ್ನು ನಿಮಗೆ ವ್ಯಕ್ತಪಡಿಸುವುದಕ್ಕಾಗಿ, ಈಗ ನಿಮಗೆ ತಿಳಿಯಪಡಿಸುವುದಕ್ಕಾಗಿ ಆಗೋದಿಲ್ವಲ್ಲ? ಖಂಡಿತವಾಗಿಯೂ ಒಂಥರ ಸೀಸನಲ್ ಆಗಿ ಲವ್ ಮಾಡುವಂಥವರು ನಮ್ಮ ಕ್ಲಾಸ್ಮೇಟ್ ಆಗಿರ್ತಾರೆ. ಕೆಲವರಿಗೆ ಪ್ರಾಣ ಸ್ನೇಹಿತರು ಅನ್ನುತ್ತೇವೆ. ಆನಂತರ ಎಲ್ಲರೂ ತಮ್ಮ ಮನೆಗೆ ತಾವು ಹೋಗ್ತಾರೆ. ಬಹಳ ವರ್ಷಗಳಾದ್ಮೇಲೆ ಭೇಟಿಯಾದರೆ ಓಹೋ ಆಹಾ ಅನ್ನುತ್ತಾರೆ, ಆ ನಂತರ ಗುರ್ತಿಡಿಯಲ್ಲ. ಅಷ್ಟೇ ಅಲ್ಲ, ಈ ಕಾಲದಲ್ಲಿ ಪ್ರೇಮಿಗಳ ಪ್ರೀತಿ ಎಂದು ಕೂಡ ಹೇಳ್ತಾರೆ. ಅವನಿಲ್ಲ ಅಂದರೆ ನಾನು ಸಾಯ್ತೇನೆ, ಅವನು ಮದುವೆ ಆಗಿಲ್ಲ ಅಂದರೆ ನಾನು ಇರಲ್ಲ, ಯಾಕೆಂದರೆ ನಾನು ಹೃದಯ ನಿನ್ನ ಕೊಟ್ಟಿದ್ದೇನೆ ಎಂದು ಹೀಗೆ ಏನೇನೋ ಹೇಳ್ತಾರೆ. ಬಹಳ ಒಳ್ಳೆ ರೀತಿಯಿಂದ ಹರಟೆ ಹೊಡೆಯುತ್ತಾರೆ. ತೀರಾ ನೋಡಿದ್ರೆ ಸ್ವಲ್ಪ ಕಾಲವಾದ ನಂತರ ಬಹಳ ಜನರ ಜೀವಿತದಲ್ಲಿ ನಾನು ಗಮನಿಸ್ತೇನೆ, ಪ್ರೀತಿಸಿ ಮದುವೆ ಆದಂಥವರ ಮನೆಯಲ್ಲಿಯೇ ಹೆಚ್ಚು ಒಬ್ಬರನ್ನೊಬ್ಬರು ದ್ವೇಷಿಸಿಕೊಳ್ಳುವುದನ್ನು ನೋಡುತ್ತೇನೆ. ಕಾರಣ ಅದು ನಿಜವಾದ ಪ್ರೀತಿ ಅಲ್ಲ. ಆ್ಯಕ್ಚುಲ್ ಆಗಿ ವಾಕ್ಯದ ಪ್ರಕಾರ ಪ್ರೀತಿಸಿ ಮದುವೆ ಮಾಡಿಕೊಳ್ಳುವಂಥದ್ದು ಸರಿಯಲ್ಲ. ಮದುವೆ ಆದ ಮೇಲೆ ಪ್ರೀತಿ ಮಾಡಬೇಕು. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಮೊದಲೇ ಪ್ರೀತಿ ಮಾಡಿ ಮದುವೆ ಆಗಿದ್ದೇನೆ ಅಂತ ಹೇಳೋದಾದರೆ, ಕನಿಷ್ಠ ಈಗಲಾದರೂ ನಿಜವಾದ ಪ್ರೀತಿಯಿಂದ ಅಂದರೆ ಕ್ರಿಸ್ತನ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತೆ, ಪ್ರತಿ ಶಾಪ ಅಳಿಸಿ ಹಾಕಲ್ಪಡುತ್ತೆ. ಆದರೆ ಒಂದು ಸತ್ಯ, ಯಾರೋ ನಮ್ಮನ್ನು ಪ್ರೀತಿಸಬೇಕು ಎನ್ನುವುದಕ್ಕಿಂತ ನಾನೇ ಇತರರನ್ನು ಪ್ರೀತಿಸಬೇಕು. ನನ್ನಂತೆಯೇ ನೆರೆಯವರನ್ನು ಕೂಡ ಪ್ರೀತಿಸಬೇಕು. ನನ್ನನ್ನು ನಾನು ಕ್ಷಮಿಸುವಂತೆ ಇತರರನ್ನು ಕ್ಷಮಿಸಬೇಕು. ನನ್ನನ್ನು ನಾನು ಸಹಿಸಿಕೊಳ್ಳುವಂತೆ ಇತರರನ್ನು ಸಹಿಸಬೇಕು. ನನ್ನ ಅವಶ್ಯಕತೆಗಳನ್ನು ನಾನು ತೀರಿಸಿಕೊಳ್ಳುವಂತೆ ಇತರರ ಅವಶ್ಯಕತೆ ತೀರಿಸಬೇಕು ಎಂಬುದಾಗಿ ಆಲೋಚಿಸಬೇಕು. ಇದು ಕ್ರಿಸ್ತನ ಪ್ರೀತಿಯಾಗಿದೆ. ಅಂತಹ ಪ್ರೀತಿ ಇರುವಾಗ ನಿಜವಾಗ್ಲೂ ಪ್ರೀತಿಯನ್ನೇ ಹುಟ್ಟಿಸುತ್ತೆ. ಲವ್ ಬಿಗಾಟ್ಸ್ ಲವ್. ಪ್ರೀತಿ ಪ್ರೀತಿಯನ್ನೇ ಹುಟ್ಟಿಸುತ್ತೆ. ನಿಜವಾಗ್ಲೂ ಹೇಳಬೇಕಾದ್ರೆ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಿದ್ದಾರೆ ಎಂದು ಅರಿತಾಗಲೇ ನಾವು ಆತನನ್ನು ಪ್ರೀತಿ ಮಾಡುವವರಾಗಿರ್ತೇವೆ. ಇನ್ನು ಬಹಳಷ್ಟು ಜನ ಈ ಲೋಕದಲ್ಲಿ ಯೇಸು ಸ್ವಾಮಿ ಅವರನ್ನು ಪ್ರೀತಿ ಮಾಡ್ತಿದ್ದಾರೆ ಎಂಬುದಾಗಿ ಪಾಪ ಅವರಿಗೆ ಗೊತ್ತಿಲ್ಲ. ಹೇಳುವವರೂ ಇಲ್ಲ, ಹೇಳಿದ್ರೂ ಕೇಳುವವರು ಇಲ್ಲ, ನಂಬಲ್ಲ, ಹೌದಲ್ಲವೇ? ನಿಜವಾಗ್ಲೂ ದೇವರ ಪ್ರೀತಿ ಗುರುತಿಸಿದ ದಿನ ನಾವು ಆತನ ಮುಂದೆ ಸಾಷ್ಟಾಂಗವಾಗಿ ಬೆಳಲಾರದೆ, ಆತನನ್ನು ಪ್ರೀತಿಸಲಾರದೆ ಇರಲಿಕ್ಕಾಗಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿರುವುದರಿಂದ ನಾವು ಆತನನ್ನು ಪ್ರೀತಿಸ್ತಿದ್ದೇವೆ ಎಂಬುದಾಗಿ. ನಾವು ದೇವರನ್ನು ಪ್ರೀತಿಸಿದ್ದಲ್ಲ, ಮೊದಲೇ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಜಗದೋತ್ಪತ್ತಿಗಿಂತ ಮುಂಚಿತವಾಗಿಯೇ ನಮ್ಮನ್ನು ಪ್ರೀತಿಸಿದ್ದಾರೆ.
ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಶಿಲುಬೆಯ ಮೇಲೆ ಆತನು ಮರಣ ಹೊಂದಿದ್ದಾನೆ. ಪ್ರಾಣ ಕೊಡುವಷ್ಟು ರೀತಿಯಲ್ಲಿ ಪ್ರೀತಿಸಿದ್ದಾರೆ. ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಳ್ರಿ, ಮನುಷ್ಯರ ಪ್ರೀತಿಯಲ್ಲ, ಮಾರ್ಪಡಬಹುದೇನೋ, ತಣ್ಣಗಾಗಬಹುದೇನೋ, ಆದರೆ ದೇವರ ಪ್ರೀತಿ ಶಾಶ್ವತ ಕಾಲ ಇರುತ್ತೆ. ವಾಕ್ಯಕ್ಕೆ ಹೋಗೋಣ ಬನ್ನಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನದ 2ನೇ ಸಾಲು. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 3ನೇ ವಚನ 2ನೇ ಭಾಗ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ನಿನ್ನನ್ನು ಮಮತೆಯಿಂದ ನಾನು ಸೆಳೆದುಕೊಳ್ಳುತ್ತೇನೆ ಅನ್ನುತ್ತಾರೆ. ಇದು ದೇವರು ಹೇಳುವ ಮಾತಾಗಿದೆ. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಯಾರೇ ಓದಲಿ, ಯಾವತ್ತೇ ಓದಲಿ, ನನಗಾದರೂ ಈ ವಾಕ್ಯ ಬಹಳ ಆಧರಣೆ ಕೊಡುತ್ತೆ. ಅನೇಕ ಸಾರಿ ಒಬ್ಬಂಟಿಗನಾಗಿದ್ದೇನೆ ಅಂದ್ಕೊಂಡ ಸಮಯದಲ್ಲಿ, ಬಿಡಲ್ಪಟ್ಟಿದ್ದೇನೆ ಎಂಬ ಸಮಯದಲ್ಲಿ, ಯಾರೂ ಆಧರಿಸುತ್ತಾ ಇಲ್ವಲ್ಲ, ಎಷ್ಟೋ ಕಷ್ಟದಲ್ಲಿದ್ದೇನಲ್ಲ ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಈ ವಾಕ್ಯ ವಾಗ್ದಾನವಾಗಿ ತೆಗೆದುಕೊಳ್ಳುವುದಾದರೆ ದೊಡ್ಡ ಆಧರಣೆ ಉಂಟಾಗ್ತದೆ. ಶಾಶ್ವತವಾದ ಪ್ರೀತಿ ಎಲ್ಲಿದೆ? ಯಾರಿಗಿದೆ? ಯಾವುದೇ ಮನುಷ್ಯನ ಪ್ರೀತಿ ಸ್ಥಿರವಾದದಲ್ಲ. ಆದರೆ ಯೇಸುವಿನ ಪ್ರೀತಿ ಶಾಶ್ವತವಾದದ್ದಾಗಿರೋದಾದರೆ ಅದು ನಾವು ಬದುಕಿರುವಾಗ ಮಾತ್ರ ತೋರಿಸುವಂಥದ್ದಲ್ಲ, ನಾವು ಮರಣ ಹೊಂದಿದ ನಂತರವೂ ಸಹ ಪ್ರೀತಿಸುವಂತಹ ದೇವರಾಗಿದ್ದಾರೆ. ಆಹಾ, ಮರಣ ನಂತರವೂ ನಮ್ಮನ್ನು ಪ್ರೀತಿಸಿರುವುದರಿಂದಲೇ ನಮಗೋಸ್ಕರ ಮ್ಯಾನ್ಷನ್ಸ್ ಎಂಬುದಾಗಿ ನಿವಾಸ ಸ್ಥಳವನ್ನು ಸಿದ್ಧ ಮಾಡ್ತಿದ್ದಾರೆಂದು ಬೈಬಲ್ ಹೇಳ್ತದೆ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿಯಾಗಿದೆ. ಅದಕ್ಕೆ ಕ್ರಿಸ್ತನ ಪ್ರೀತಿಯಿಂದ ಯಾರು ನಮ್ಮನ್ನು ಬೇರ್ಪಡಿಸಲಾರರು. ಖಡ್ಗವಾಗಲಿ, ಅಧಿಕಾರಿಗಳಾಗಲಿ, ಇಲ್ಲವೇ ಸೈತಾನನಾಗಲಿ, ಯಾರೇ ಆಗಲಿ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಬೇರೆ ಮಾಡಲಿಕ್ಕಾಗಲ್ಲ. ಆತನ ಪ್ರೀತಿಯಲ್ಲಿ ನಾವು ನಿಂತಿರುವುದಾದರೆ ನಾವು ಆತನ ಪ್ರೀತಿ ನಿಂತೋಯ್ತು ಎಂಬ ಪದ ಎಂದಿಗೂ ಬಳಸಲ್ಲ. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನುತ್ತಾರೆ. ನಿನ್ನನ್ನು ಎಂಬ ಸ್ಥಳದಲ್ಲಿ ನಿಮ್ಮ ಹೆಸರು ಬೇಕಾದರೆ ಇಟ್ಕೊಳ್ರಿ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಕರ್ತನು ಜಯಪಾಲದ ನನ್ನನ್ನು ಪ್ರೀತಿಸ್ತಿದ್ದಾರೆ ಎಂದು ನೀವು ಕೂಡ ಹೇಳ್ಕೊಳ್ರಿ. ಯಶ್, ನಿಮ್ಮನ್ನು ದೇವರು ಪ್ರೀತಿಸ್ತಿದ್ದಾರೆ. ಅದಕ್ಕಾಗಿಯೇ, ಆದ ಕಾರಣಕ್ಕಾಗಿಯೇ ಬಿಟ್ಟು ಬಿಡಲಾರ್ದೆ. ಬಹಳಷ್ಟು ಜನರ ಪ್ರೀತಿ ಐ ಲವ್ ಯು ಎಂಬುದಾಗಿ ಫ್ಲೈಯಿಂಗ್ ಕೀಸ್ ಕೊಟ್ಬಿಟ್ಟು ಬಾಯ್ ಬಾಯ್ ಹೇಳಿ ಹೋಗ್ತಾ ಇರ್ತಾರಲ್ಲವೇ? ಅಷ್ಟೇ ಪ್ರೀತಿಯಲ್ಲ, ಬರೀ ಮೇಲಿರುವ ಮುದ್ದಿಗೋ ಕೈಯಲ್ಲಾಡಿಸುವುದರಲ್ಲಿಯೋ ಅಥವಾ ಬರೀ ಬಾಯಿ ಮಾತಿನಲ್ಲಿಯೋ ಇರುತ್ತೆ. ಆನಂತರ ಒಬ್ಬರನ್ನೊಬ್ಬರು ಅಗಲಿ ಹೋಗುತ್ತಾರೆ. ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುವುದರಿಂದ ಬಿಡಲಾರದೆ ನಿಮ್ಮ ಮೇಲೆ ನನ್ನ ಕೃಪೆಯನ್ನು ತೋರಿಸುತ್ತೇನೆ ಅನ್ನುತ್ತಾರೆ. ನಿಮ್ಮ ಮೇಲೆ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ನಮಗೆ ಈ ಮಾತು ಕೇಳಿ, ಕೃಪೆ ಎಂಬ ಮಾತು ಕೇಳಿ ಬಹಳ ರೂಢಿಯಾಗ್ಬಿಟ್ಟಿದೆ, ಅದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಆದರೆ ಕೃಪೆ ಎಂಬ ಮಾತಿಗಿರುವ ಅರ್ಥವನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ, ಕೃಪೆ ಅಂದರೆ ಏನು ಎಂದು ನೀವು ತಿಳ್ಕೊಳ್ಳುವುದಾದರೆ ಧನ್ಯರಾಗ್ತೀರಿ. ಅಷ್ಟಕ್ಕೂ ಹೇಳ್ರಿ, ಕೃಪೆ ಅಂದರೆ ಏನು? ಅಯ್ಯಯ್ಯೋ ಎಂಬುದಾಗಿ ಒಬ್ಬ ಭಿಕ್ಷೆಗಾರನನ್ನು ನಾವು ನೋಡಿ ಅಯ್ಯಯ್ಯೋ ಅನ್ನುವುದು ಕೃಪೆ ಅಂದುಕೊಳ್ತೀರೋ, ಅದಕ್ಕೆ ದಯೆ ಅನ್ನುತ್ತಾರೆ. ಹೌದಲ್ಲವೇ? ಅವನ ಮೇಲೆ ಒಂದು ವೇಳೆ ದಯೆ ತೋರಿಸಿ ಒಂದು 10 ರೂಪಾಯಿ ಕೊಡುವುದಾದರೆ ಅದೊಂದು ಚಿಕ್ಕ ಸಹಾಯವಾಗಿರುತ್ತೆ ಅಷ್ಟೇ. ಆದರೆ ಕೃಪೆ ಅಂದರೆ ಏನು? ಅರ್ಹತೆ ಇಲ್ಲದವರನ್ನು ಪ್ರೀತಿಸುವಂಥದ್ದಾಗಿದೆ. ಬಿಡಲಾರದೆ ನಿಮ್ಮ ಮೇಲೆ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ಯು ಎಂದು ಯೇಸು ಹೇಳ್ತಾರಲ್ಲವೇ ಆ ಪೌಲನಿಗೆ, ನನ್ನ ಕೃಪೆ ನಿನಗೆ ಸಾಕು ಅನ್ನುತ್ತಾರೆ. ದಟ್ ಮೀನ್ಸ್, ಅಂದರೆ ಕೃಪೆಯಲ್ಲಿಯೇ ಎಲ್ಲವೂ ಇವೆ ಪ್ರಿಯರೇ. ಕೃಪೆಯಲ್ಲಿಯೇ ಪ್ರೀತಿ, ಆದರಣೆ, ಸ್ವಸ್ಥತೆ, ಆಶೀರ್ವಾದ, ಜೊತೆಯಿರುವಿಕೆ, ಕ್ಷಮಾಪಣೆ ಇದೆ. ಕೃಪೆ ಅನ್ನುವಾಗ ಅರ್ಹತೆ ಇಲ್ಲದವರಿಗೆ ಆಶೀರ್ವದಿಸುವಂಥದ್ದಾಗಿದೆ, ಅರ್ಹತೆ ಇಲ್ಲದವರನ್ನು ಕ್ಷಮಿಸುವಂಥದ್ದಾಗಿದೆ. ಕೃಪೆ ಪಡೆದುಕೊಳ್ಳುತ್ತಿರುವಾಗ ನಮ್ಮ ಕೊರತೆಗಳೆಲ್ಲ ತೀರಿಸಲ್ಪಡುತ್ತವೆ ಎಂಬ ಸಂಗತಿ ಗ್ರಹಿಸಿಕೊಳ್ಬೇಕು. ನ್ಯಾಯ ಮಾಡಿರಿ ಎಂಬುದಾಗಿ ದೇವರಿಗೆ ಬೇಡಿಕೊಳ್ಳಬಾರ್ದು. ನ್ಯಾಯ ಮಾಡಿರಿ ಅಂತ ಕೇಳುವುದಾದರೆ
ನ್ಯಾಯಬದ್ಧವಾಗಿ ನಾವು ಪಾಪಕ್ಕೆ ದಾಸರಾಗಿರುವುದರಿಂದ ಮರಣಕ್ಕೂ ಪಾತ್ರರು, ನರಕಕ್ಕೂ ಪಾತ್ರರಾಗಿದ್ದೆವು. ದೇವರ ತೀರ್ಪಿನ ಮುಂದೆ ಯಾರು ನಿಲ್ಲಲಿಕ್ಕಾಗುತ್ತದೆ? ನೀನು ಪರಿಶೀಲಿಸಿ ನೋಡುವಾಗ ದೇವರೇ ದೋಷ ಇಲ್ಲದವರು ಯಾರಾಗಿದ್ದಾರೆ? ಆದಾಗ್ಯೂ ಜನರು ನಿನ್ನಲ್ಲಿ ನಿರೀಕ್ಷೆ ಇಡುವ ಹಾಗೆ ನೀನು ಕ್ಷಮಿಸುವಾತನಾಗಿದೆ ಎಂದು ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ನಾವು ಆತನ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ. ಕೃಪೆಯಿಂದಲೇ ಈಗ ನಾವು ಕ್ಷಮಿಸಲ್ಪಡ್ತಾ ಇದ್ದೇವೆ. ಅರ್ಹತೆ ಇಲ್ಲದಂತಹ, ಅಯೋಗ್ಯರಾಗಿರುವಂತಹ ನಮ್ಮನ್ನು ಅನ್ಲಿಮಿಟೆಡ್ ಪ್ರೀತಿಯೊಂದಿಗೆ ಲೆಕ್ಕವಿಲ್ಲದಷ್ಟು, ಎಣಿಕೆ ಇಲ್ಲದಷ್ಟು, ಅಳತೆ ಇಲ್ಲದಷ್ಟು ಹೆಚ್ಚಾಗಿ ಪ್ರೀತಿಸುವಂಥದ್ದೇ ಕೃಪೆಯಾಗಿದೆ. ಒಬ್ಬ ಭಿಕ್ಷೆಗಾರನಿಗೆ ನಾವು ಅವನ ಸ್ಥಿತಿಯನ್ನು ನೋಡಿ ಅವನನ್ನು ಕುಡ್ರಿಸಿ ನಮ್ಮ ಮನೆಗೆ ಕರೆತಂದು ಅವನಿಗೆ ಊಟ ಬಡಿಸಿ ಒಳ್ಳೆ ವಸ್ತ್ರ ಕೊಟ್ಟು, ಸ್ನಾನ ಮಾಡುವಂತ ಹೇಳಿ ಒಳ್ಳೆ ಬಟ್ಟೆ ಕೊಟ್ಟು, ಒಳ್ಳೆ ಆಹಾರ ಕೊಟ್ಟು, ಅವನ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಆಯಿತು ಹೋಗು ಅಂತ ಹೇಳಿದ್ರೆ ಅದು ಕೂಡ ಕೃಪೆ ಅಲ್ಲ. ಕೃಪೆ ಅಂದರೆ ನೀನು ಇಲ್ಲೇ ಉಳ್ಕೊಳ್ಬಹುದಲ್ಲವೇ, ನೀನು ನಮ್ಮೊಂದಿಗೆ ಉಳಿದುಕೋ ಎನ್ನುವಂಥದ್ದು ಕೃಪೆಯಾಗಿದೆ. ದೇವರು ಅದನ್ನೇ ಮಾಡಿದ್ದಾರೆ. ದೌರ್ಭಾಗ್ಯರಾಗಿರುವಂತಹ ನಮ್ಮನ್ನು, ದಿಕ್ಕಿಲ್ಲದ ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು, ಸೈತಾನನಿಂದ ದೋಚಿಕೊಳ್ಳಲ್ಪಟ್ಟು ಸಮಸ್ತವನ್ನು ಕಳೆದುಕೊಂಡಿರುವಂತಹ, ಏನೂ ಇಲ್ಲದಂತಹ ನಮ್ಮೆಲ್ಲರನ್ನು ಯೇಸು ತನ್ನ ಪ್ರೀತಿಯಿಂದ ಕ್ಷಮಿಸಿ ನಮ್ಮನ್ನು ಸ್ವೀಕರಿಸಿ ತನ್ನೊಂದಿಗಿರುವ ಭಾಗ್ಯ ಕೊಟ್ಟಿದ್ದಾರಲ್ಲವೇ, ಅದೇ ಕೃಪೆ. ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಬಿಡಲಾರದೆ ನಿನ್ನ ಮೇಲೆ ನನ್ನ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ನಿಮ್ಮ ಮೇಲೆ, ನನ್ನ ಮೇಲೆ ದೇವರ ಕೃಪೆ ಈ ಲೋಕದಲ್ಲಿ ನಾವು ಬದುಕಿರುವಾಗ ಮಾತ್ರವೇ ಇರುವಂಥದ್ದಲ್ಲ ಪ್ರಿಯರೇ, ಬದುಕಿರುವ ಕಾಲದವರೆಗೂ ಮಾತ್ರ ಇರುವಂಥದ್ದಲ್ಲ. ಶಾಶ್ವತವಾದ ಪ್ರೀತಿಯಾಗಿದೆ, ಶಾಶ್ವತವಾದ ಕೃಪೆಯಾಗಿದೆ. ನಿರಂತರವೂ ನಾವು ದೇವರೊಂದಿಗೆ ಇರುವಂತಹ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪರಲೋಕ ರಾಜ್ಯಕ್ಕೆ ಅರ್ಹರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಅಷ್ಟಕ್ಕೂ ನಂಬೋದೇ ಇಲ್ವಲ್ಲ ಮನುಷ್ಯರು ಈ ದಿನ? ಸತ್ತ ನಂತರ ಜೀವಿತ ಇದೆ ಎಂದು ಯಾರು ನೋಡಿ ಬಂದಿದ್ದಾರೆ ಎಂದು ಕೆಲವರು ಹೇಳ್ತಾರೆ. ಖಂಡಿತವಾಗಿಯೂ ಪ್ರಿಯರೇ, ಮರಣದ ನಂತರ ಒಂದು ಜೀವಿತ ಅನ್ನೋದಿದೆ. ಇದಕ್ಕೆ ನಿರೂಪಣೆಯಲ್ಲಿ, ಹಿಸ್ಟ್ರಿಯಲ್ಲಿ ಬಹಳಷ್ಟಿವೆ. ಯಾರಾದರೂ ಸತ್ತವರು ಬಂದಿದ್ದಾರೆ ಎನ್ನುವುದಾದರೆ ಸತ್ತವರು ಬಂದಿದ್ದಾರೆ, ಪರಲೋಕಕ್ಕೆ ಹೋಗಿ ನೋಡಿ ಬಂದವರು ಇದ್ದಾರೆ ಎನ್ನುವುದಾದರೆ ಇದ್ದಾರೆ. ಅದನ್ನು ನೀವು ತಿಳಿದುಕೊಳ್ಬೇಕಷ್ಟೇ. ಹೌದು, ಇದೆ. 24 ಗಂಟೆ ನರಕದಲ್ಲಿ ಹೇಗೆ ಸುಡುವಲ್ಪಡುತ್ತೇವೆ ಎಂಬುದಾಗಿ ಹೇಳುವಂಥವ್ರು ಕೂಡ ಇದ್ದಾರೆ. ಕೆಲವು ಗಂಟೆ ಪರಲೋಕದಲ್ಲಿದೆ, ಅದು ಎಷ್ಟು ಅದ್ಭುತವಾಗಿದೆ ಎಂದು ವಿವರಿಸುವಂಥವ್ರು ಕೂಡ ಇದ್ದಾರೆ. ನಿಮಗಂತಹ ನಿರೂಪಣೆ ಸಿಗುವಾಗಲೇ ನಂಬುತ್ತೇನೆ ಅನ್ನುವುದಾದರೆ ಅದು ನಿಜವಾದ ನಂಬಿಕೆ ಅಲ್ಲ. ನೀವು ನಂಬಿದರೂ ನಂಬದೇ ಇದ್ದರೂ ಬೈಬಲ್ನಲ್ಲಿ ಅನೇಕ ಸಾರಿ ನರಕ ಮತ್ತು ಪರಲೋಕದ ಕುರಿತಾಗಿ ಪ್ರಸ್ತಾವಿಸಲಾಗಿದೆ. ನಮ್ಮ ಕರ್ತನಾದ ಯೇಸುವೇ, ಸ್ವತಃ ಯೇಸುವೇ ಹೇಳಿದಾರಲ್ಲವೇ, ಐಶ್ವರ್ಯವಂತನು ಹಾಗೂ ಲಾಜರನ ಸಾಮ್ಯದ ಮೂಲಕ ಪರಲೋಕದ ಕುರಿತು, ನರಕದ ಕುರಿತಾಗಿ, ಇಲ್ಲವೇ ಪಾತಾಳದ ಕುರಿತು, ಪರದೈಸಿನ ಕುರಿತಾಗಿ. ಖಂಡಿತವಾಗಿಯೂ ಮರಣದ ನಂತರ ಒಂದು ಜೀವಿತ ಇದೆ. ಮರಣದ ನಂತರ ನಿಮಗೆ ಯಾರಿದ್ದಾರೆ? ಯಾರು ನಮ್ಮೊಂದಿಗೆ ಬರುತ್ತಾರೆ? ಯಾರೂ ಇರಲ್ಲ ನಮ್ಮೊಂದಿಗೆ. ಆದರೆ ನಮ್ಮ ಯೇಸು ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುತ್ತಾ ಇರುವುದರಿಂದ ನಾವು ಮರಣ ಹೊಂದಿದ ನಂತರವೂ ಕೂಡ ಆತನು ತನ್ನೊಂದಿಗಿರುವ ಭಾಗ್ಯವನ್ನು ನಮಗೆ ಕೊಟ್ಟು ಪ್ರೀತಿಯನ್ನು ಹಂಚಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿರುವುದಕ್ಕೋಸ್ಕರ ಯೇಸು ನಮಗೋಸ್ಕರ ಯಜ್ಞವಾಗಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಮ್ಮ ಪಾಪಕ್ಕೆ ಪರಿಹಾರ ಮಾಡಿದ್ದಾರೆ. ನನ್ನನ್ನು ನಂಬುವವನು ಸತ್ತರೂ ಎದ್ದು ಬರುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲವೆಂದು ಯೇಸು ಹೇಳಿದ್ದಾರೆ. ಇದು ಪುನರುತ್ಥಾನದ ಶಕ್ತಿಯ ಕುರಿತು ನಮಗೆ ತಿಳಿಯಪಡಿಸುತ್ತದೆ. ನಂಬಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದ್ರೆ ನನಗೇನು ಸಿಗುತ್ತದೆ ಎಂದು ಹೇಳಬೇಕಾಗಿಲ್ಲ. ಯೇಸುವನ್ನು ನೀವು ಅಂಗೀಕರಿಸಿದ ದಿನವೇ, ಆತನ ಪ್ರೀತಿ ಗುರುತಿಸಿದ ದಿನವೇ ನೀವು ಆತನನ್ನು ಪ್ರೀತಿಸುವವರಾಗಿರ್ತೀರಿ, ಆತನನ್ನು ಹಿಂಬಾಲಿಸುವವರಾಗಿರ್ತೀರಿ. ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಆತನ ರಾಜ್ಯದಲ್ಲಿ ಆತನೊಂದಿಗೆ ಆನಂದಿಸುವವರಾಗಿರ್ತೀರಿ. ಯೇಸುವನ್ನು ಪ್ರೀತಿಸೋಣ, ಆತನ ಪ್ರೀತಿಗೆ ಅಧೀನರಾಗೋಣ, ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇವರೇ ಬೇಸತ್ತು ಹೋಗ್ತಿದ್ದೇವೆ, ಕುಗ್ಗಿ ಹೋಗ್ತಿದ್ದೇವೆ. ಎಲ್ಲರೂ ನನ್ನನ್ನು ಬಳಸುತ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ಯಾರೂ ನನ್ನನ್ನು ಪ್ರೀತಿಸುತ್ತಾ ಇಲ್ಲ, ಯಾರೂ ನನ್ನ ಕುರಿತು ಆಲೋಚಿಸುತ್ತಾ ಇಲ್ಲ ಎಂಬ ಆಲೋಚನೆಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತಿರುವಾಗ ದೇವರೇ, ಅವುಗಳಿಗೆ ಅವಕಾಶ ಕೊಡದೆ ಯೇಸು ಇದ್ದಾರೆ ನನ್ನನ್ನು ಪ್ರೀತಿಸುವುದಕ್ಕಾಗಿ,
ತಂದೆ ತಾಯಿ ನಿಮ್ಮನ್ನು ತಳ್ಳಿಬಿಟ್ಟರೂ ನಾನು ತಳ್ಳಿಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರೆತಾಳೆ, ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದಿದ್ದಾರೆ ದೇವರು. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ನಾನು ನಿನ್ನನ್ನು ಬಿಡಿಸುತ್ತೇನೆ, ನಿನ್ನನ್ನು ತಪ್ಪಿಸುತ್ತೇನೆ, ನರಕದಿಂದ ನಿನ್ನನ್ನು ಬಿಡಿಸುತ್ತೇನೆ, ಪಾಪ ಮಾರ್ಗದಿಂದ ನಿನ್ನನ್ನು ಬಿಡಿಸುತ್ತೇನೆ ಎಂಬುದಾಗಿ ನಮಗೆ ಧೈರ್ಯ ಕೊಡುವ ಕ್ರಿಸ್ತನು ನಮಗಿದ್ದಾನೆ ಎಂದು ಗುರುತಿಸುವುದಕ್ಕಾಗಿಯೂ ನಿಮ್ಮನ್ನು ಆಶ್ರಯಿಸುವುದಕ್ಕೂ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ತೇವೆ. ಉದಯ ಕಾಲದಲ್ಲಿ ನಿಮ್ಮ ನಾಮದಲ್ಲಿ ನಮಗೆ ನಂಬಿಕೆಯುಂಟಾಗಿ ಯೇಸುವಿನ ಪ್ರೀತಿ ಒಂದೇ ನನಗೆ ಸಾಕು ಎಂಬ ಸಂತೃಪ್ತಿಯುಳ್ಳವರಾಗಿ ಆ ಪ್ರೀತಿ ಈ ಲೋಕಕ್ಕೆಲ್ಲ ಸಾರಿ ಹೇಳುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದ ಒಂದು ವೇಳೆ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಡಾಕ್ಟರ್ ಜೈಪುಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಈ ದಿನವೇ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ದಿನ ಶುಕ್ರವಾರವಾಗಿರುವುದರಿಂದ ಉಪವಾಸ ಪ್ರಾರ್ಥನೆ ನಿಮ್ಮ ಸಭೆಯಲ್ಲಿ ನಡೆಯುವಂಥದ್ದಾಗಿರುತ್ತೆ ಅಲ್ಲವೇ? ಹಾಗಾಗಿ ನಿಮ್ಮ ಸಭೆಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ದೇವರಿಂದ ಅದ್ಭುತವಾದ ದಿವ್ಯದಾನಗಳನ್ನು, ಅದ್ಭುತವಾದ ಉತ್ತರವನ್ನು ಪಡೆದುಕೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.